ಗೈಸ್ ನಾನೀಗ ತೋರಿಸ್ತಾ ಇರೋದು ಗುಹೆ. ಗೈಸ್ ನೋಡಿ ಹೆಂಗೈತೆ ವ್ಯೂ ಪಾಯಿಂಟು. ಇನ್ನು ಆ್ಯಕ್ಚುಲಿ ಇನ್ನೊಂದು ಕಾಲು ಭಾಗ ಐತೆ. ಬಟ್ ಇವಾಗ ನೋಡಿ ಗೈಸ್ ಒಂದು ಒಳ್ಳೆ ಕಂಟೆಂಟ್ ಅಲ್ವಾ. ಇವಾಗ ಹೋಯ್ತಿದ್ದು ನೋಡಿ ಗುಹೆ ಒಳಗೆ. ಫುಲ್ ಸೈಕ್ ಆಗ್ಬೇಕು, ದಂಗ ಬಿಡ್ಬೇಕು. ಎಲ್ಲ ಆಗಿದ್ರೆ ಬರ್ಬೋದಾ? ಗೈಸ್ ನಿಮ್ಗೊಂದು ಇಲ್ಲಿ ಎಷ್ಟು ಟಾಪ್ ಬಂದಿದೆ ಗೊತ್ತಾ? ಇಲ್ಲಿ ನೋಡಿ ಗೈಸ್, ಆ ಟ್ಯಾಂಕಿನೇ ಎಷ್ಟು ಸಣ್ಣ ಕಾಣಿಸ್ತಿದೆ. ಬಟ್ ಆ ಕೆರೆ ನೋಡಿ ಗೈಸ್, ಇದು ನೋಡಿದ್ರೆ ಗೈಸ್ ನೀವು ಯಾವತ್ತಾದ್ರೂ ಫ್ರೀ ಫೈರ್ ಆಡಿದಿರಾ? ಆಡಿದ್ರೆ ಇಲ್ಲಿ ಬರ್ಮೋಡಾ ಕಲರಿ ಮ್ಯಾಪ್ ಇದೆಯಲ್ಲ, ಸೇಮ್ ಅದೇ ಫೀಲ್ ಗೈಸ್. ಇಲ್ಲಿ ಬರೋರು ಹಂಗೂ ಬರ್ಬೋದು, ಬಟ್ ಅದು ಸ್ವಲ್ಪ ರಿಸ್ಕು ಗೈಸ್. ನೀವು ನೋಡಿದ್ರಲ್ಲ ಆಗಲೇ ಎಲ್ಲ ಸುಸ್ತಾಗುತ್ತೆ ಅಂದರೆ ವಿಕೆಟ್ ಒಂದೊಂದೇ ಡಮ್ ಐತಿದೆ ಗೈಸ್. ಆ್ಯಕ್ಚುಲಿ ಟ್ರಕ್ ಚೆನ್ನಾಗಿದೆ ನೋಡಿ ಗೈಸ್. ಹಾಯ್, ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋಸ್ ಗೈಸ್. ಇವತ್ತು ನಮಗೆ ಶಿವಗಂಗೆ ಬೆಟ್ಟಕ್ಕೆ ಕರ್ಕೊಂಡು ಹೋಯ್ತವ್ರೆ ಯಾರು NSS ಕ್ಯಾಂಪ್ ಕಡೆಯಿಂದ. ಬಟ್ ನಮ್ಮ ಗ್ರೂಪ್ ಇಬ್ಬರು ಬಿಟ್ಟರೆ ಇನ್ಯಾರು ಹಾಕಿಲ್ಲ ಗೈಸ್. ಇಲ್ಲಿ ಅವಾಗಿಂದ ಸಾಂಗ್ ಅದು ಇದು ಅಂತ ಸುಮ್ಮನೆ ತಲೆ ತಿಂತವ್ರೆ ನೋಡಿ ಗೈಸ್. ಅವರು ಡ್ಯಾನ್ಸ್ ಹಾಕ್ತೀನಿ. ಅಂಜಲಿ ಅಂಜಲಿ ಈ ಕಡೆ ನೋಡ್ಕೊಂಡು ಡ್ಯಾನ್ಸ್ ಮಾಡು. ಅಮೂಲ್ಯ. ಸೊ ಗೈಸ್ ಒಂದು ನೋಡಿ, ಇವನ ಹೆಸರು ವಿಕಾಸ್ ಅಂತ. ಇವನ್ ಯೂಟ್ಯೂಬ್ ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾ ಕಂಟೆಂಟ್ ಕೊಡ್ತಾನೆ. ಗೊತ್ತಲ್ಲ ಗೈಸ್. ಸೊ ಗೈಸ್ ಆಗಲೇ ನಾಷ್ಟಕ್ಕೆ ರೆಡಿ ಮಾಡೋರೆ. ಉಪ್ಪಿಟ್ಟಿಗೆ ಆಗಿದ್ರೆ ಅಲ್ಲೇ ಎಕ್ಸ್ಟ್ರಾ ಕೊಟ್ಬಿಡ್ತೀನಿ ಅಲ್ಲ ಪುನಿ ಗೈಸ್. ಇಲ್ಲಿ ಪುನಿ ಆರ್ಮಿ ಕ್ಯಾಪಿಟಲ್ ಅಮುಕುಡು ಮುಖ ಆಗ್ಬಿಡ ಆರ್ಮಿ ಥರ ಓಡಾಡ್ತೀನಿ. ಸಾರಿ ಗೈಸ್, ಸಾರಿ ಸಾರಿ, ಜಸ್ಟ್ ಬಂದಂಗೆ ಮಾತ್ರ ಅಷ್ಟೇ. ಮುಕ್ಕಾಲು ಆ ಥರ ಏನಿಲ್ಲ, ಫುಲ್ ಕಂಪ್ಲೀಟ್ ಆಗೋವರೆಗೂ ನೀವು ಮಾಡ್ತಾ ಇರಬೇಕು. ಆಮೇಲೆ ಅದನ್ನ ಕಟ್ಬಿಟ್ಟು ನೀನಾಗಿ ತಗೊಬರ್ಬೇಕು ಗೈಸ್. ಆಗಲೇ ಶಿವಗಂಗೆ ಬೆಟ್ಟ ಟ್ರಕ್ ಸ್ಟಾರ್ಟ್ ಆಗೈತೆ. ಧನುಷ್ ಟೈಮರ್ ಆನ್ ಮಾಡು. ಗೈಸ್ ಇದರಲ್ಲಿ ಏನು ಟಾಸ್ಕ್ ಗೊತ್ತಾ? ಒಂದು ಟೀಮ್ಗೆ ಅಂದರೆ ಒಂದು ಟೀಮಲ್ಲಿ ಇಬ್ಬರು ಇರ್ತಾರೆ. ಅಣ್ಣ ಮಾಡಿದೆ. ಹಾಂ ಬೇಡ. ಗೈಸ್ ನೀವು ನೋಡಿದ್ರಲ್ಲ ಆಗಲೇ ಎಲ್ಲ ಸುಸ್ತಾಗುತ್ತೆ ಅಂದರೆ ವಿಕೆಟ್ ಒಂದೊಂದೇ ಡಮ್ ಐತಿದೆ ಗೈಸ್. ಆ್ಯಕ್ಚುಲಿ ಟ್ರಕ್ ಚೆನ್ನಾಗಿದೆ ನೋಡಿ ಗೈಸ್. ಹಾಯ್ ಗೈಸ್, ಬಟ್ ಸಕ್ಕತ್ತಾಗಿದೆ. NSS ಕಡೆಯಿಂದ ಬಂದಿರೋದಲ್ಲ, ಸೊ ಎಲ್ಲ ಚೆನ್ನಾಗಿರ್ತದೆ. ಬರೋದು 3:15 4 ಗಂಟೆ ಅಂತಾರೆ ಗೈಸ್. ಕರೆಕ್ಟ್ ವ್ಯೂ ನೋಡ್ತಾ ಸಮರ್ಥ ಇಲ್ಲಿ. ಗೈಸ್ ವಾಯ್ಸ್ ಬೇರೆ ಅನ್ಕೊಬೇಡಿ, ಒಂದೇ ವಾಯ್ಸು. ಸುಸ್ತಾಯ್ತಾ ಇದ್ದೀನಿ
ಅದಕ್ಕೆ ಗೈಸ್ ಸುಸ್ತಾಯ್ತೈತೆ. ಬಟ್ ಇಲ್ಲಿ ನೋಡಿ, ಇದು ಮೆಟ್ಲು, ಇದು ಮಾಮೂಲಿ ಬೆಟ್ಟ. ಇಲ್ಲ ಹಾಂ ಆಯ್ತಣ್ಣ. ಗೈಸ್ ಇಲ್ಲಿ ಎಂಥದಿಲ್ಲ, ಕರೆಕ್ಟಾಗಿ ವೆಂಕಟೇಶ್ವರ ನಂಬ್ಕೊಂಡ್ರೆ ಏನೂ ಆಗಲ್ಲ ಅಲ್ಲ ಗೈಸ್. ಹಾಂ ಓಡ್ಬಿಡ್ತಾರೆ. ಅಕಸ್ಮಾತ್ ಯಾರು ಒಬ್ರು ಪಳ್ಳ ಅಂತ ಹಿಂಗೆ ಉಳ್ಕೊಂಡ್ ಬಿದ್ಬಿಟ್ರೆ ಮುಗೀತು. ಯಾರಿಗೂ ಆ ಥರ ಹಾಕ್ಬಾರ್ದು. ಬಟ್ ಅದ ನಾನು ಹೇಳಿದೆ ಗೈಸ್, ಇಲ್ಲಿ ನಮ್ಮ ಬಾಯ್ಸ್ ಎಲ್ಲ ಆಗಲೇ ಸುಸ್ತಾಗೋಗ್ಬಿಟ್ಟವ್ರೆ. ಕ್ಯಾಮ್ರಾ ಹಿಂಗೆ ಬರೋದು ಗೊತ್ತಾಗುತ್ತಲ್ಲ ಯಾವ ಆ್ಯಂಗಲ್ ಅಂತ. ಗೈಸ್ ಲೇ ಲೌಡ್ ಗೈಸ್, ಇಲ್ಲಿ ಕತ್ತೆ ಇಲ್ಲಿ ನಾವುಗಳೇ ಎತ್ತಾಗೈತಲ್ಲ. ಬಟ್ ಹಾರ್ಡ್ ವರ್ಕಿಂಗ್ ಡಾಂಕಿ ಮೇಲ್ಗಂಟ ಬಂದಿದೆ, ಅಪ್ರಿಷಿಯೇಟ್ ಮಾಡ್ಬೇಕು ಗೈಸ್. ಒಂದು ಲೈಕ್ ಹಾಕ್ಬಿಡಿ. ಗೈಸ್ ಟ್ರೆಕ್ಕಿಂಗ್ ಸೀರಿಯಸ್ಲಿ ಹಾರ್ಡ್ ಆಗ್ತಿದೆ. ಆಲ್ಮೋಸ್ಟ್ 70 ಡಿಗ್ರಿ ಹತ್ರ ಐತೆ. ಬಟ್ ಅದ್ರ ಗ್ರಿಪ್ಪಿಗೆ ನೋಡಿ ಗೈಸ್ ಯಾವ ಥರ ಕೊಟ್ಟವ್ರೆ. ಫುಲ್ಲು ಪ್ಲೇನ್ ಮಾಡಿಬಿಟ್ಟಿಲ್ಲ, ಮಧ್ಯೆ ಮುಡ್ದಾಗ ಕೊರ್ದವ್ರೆ. ಸೊ ಗ್ರಿಪ್ ಸಿಗಲಿ ಅಂತ. ಗೈಸ್ ಮಸ್ಟ್ ವಿಸಿಟು ಟ್ರೆಕ್ಕಿಂಗ್ ಮಾಡೋರಿಗೆ. ಸೇಮ್ ಮಂಜು ಮಲೆ ಬಾಯ್ಸಲ್ಲಿ ಶೂಟಿಂಗ್ ನಡೀತಲ್ಲ, ಸೇಮ್ ಅದೇ ಫೀಲಲ್ಲಿ ಐತೆ. ಟ್ರೆಕ್ಕಿಂಗು ಅಡ್ವೆಂಚರ್ ಅವ್ರಿಗೆಲ್ಲ ಒಂದು ಒಳ್ಳೆ ಸ್ಪಾಟು. ಎಷ್ಟು ನೋಡಿ ಬರೋರು ಹಂಗೂ ಬರ್ಬೋದು, ಬಟ್ ಅದು ಸ್ವಲ್ಪ ರಿಸ್ಕು. ಐಸ್ ನಮ್ಮ ಫ್ರೆಂಡ್ಸ್ ಆಗಲೇ ಮುಂದೆ ಹೊಂಟೋಗ್ಬಿಟ್ಟವ್ರೆ. ಅವ್ರಿಗೆ ಸುಸ್ತಾಗಲ್ವಾ ಇಲ್ಲ ನಂಗೆ ಶಕ್ತಿ ಇಲ್ವಾ ಗೊತ್ತಿಲ್ಲ. ಬಟ್ ಕಂಟಿನ್ಯೂ ಮಾತ್ರ ಮಾಡಬೇಕು. ಕೋತಿ ಯಾವಾಗ ಒಂದು ಫೋನ್ ಕಿತ್ತೋದೋ ಗೊತ್ತಿಲ್ಲ. ಫಸ್ಟ್ ಅದೊಂದೇ ಭಯ ಇರೋದು. ಜೋಬಕ್ಕೆ ಕೈ ಹಾಕ್ಬಿಟ್ರೆ ಇಲ್ಲಿಗೆ ಇದೆ ಗೈಸ್. ಇಲ್ಲಿಂದ ಮೇಲೆ ಹಾಕ್ತೀನಿ. ಮೇನ್ ಪಾರ್ಟ್ ಮಾತ್ರ ಚಾರ್ಜ್ ಫುಲ್ ಕಮ್ಮಿ ಆಗೋಯ್ತು. ಸೊ ನೋಡಿ ಗೈಸ್, ಸಪೋರ್ಟ್ ಮಾಡಿ ಗೈಸ್, ಲವ್ ಯು ಗೈಸ್. ಗೈಸ್ ಇಲ್ಲಿ ಆಗಲೇ ಫುಲ್ಲು ಸ್ವೆಟ್ಟು, ಅಷ್ಟು ಸೆಕೆ ಆಗಿಬಿಟ್ಟಿದೆ ಗೈಸ್. ಸೀರಿಯಸ್ ಇಲ್ಲಿ ಪರಿಸ್ಥಿತಿ ಎಲ್ಲ ಬಿಚ್ಚಿ ತೋರಿಸ್ತಾನೆ ನೆನ್ಕೊಬಿಡಿ ಸೆಕೆ. ಗೈಸ್ ವ್ಲಾಗ್ನ ಕೊನೆ ತನಕ ನೋಡಿ, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈಗ ಗೈಸ್ ಸುತ್ತ ಬೆಟ್ಟ ಹೆಂಗೈತೆ ಗೈಸ್. ಈ ಥರ ಕಷ್ಟಪಡೋಕ್ಕೆ ಫುಲ್ ದಮ್ಮಿರಬೇಕು. ಬಟ್ ಗೈಸ್ ಲಾಸ್ಟಾಗಿ ಸ್ಟಾರ್ಟ್ ಮಾಡಿದ್ದು ನಾವು, ಬಟ್ ಈ ಸಲ ಫಸ್ಟ್ ಇರೋದು ನಾವೇ. ಫುಲ್ಲು ಬೆಟ್ಟದ ಮೇಲ್ಗಡೆ ಫಸ್ಟ್ ನಾವು ಹೋಗ್ಬಿಟ್ಟು ವಿಡಿಯೋ ಹಾಕ್ತೀವಿ ಗೈಸ್, ಬರೀ ನಮ್ಮ ಗ್ರೂಪ್ ಮಾತ್ರ. ಗೈಸ್ ಇಲ್ಲಿ ಪ್ಯೂರ್ ಗುಹೆ ಗೈಸ್, ಹೆಂಗೈತೆ ಫುಲ್ಲು ಹಂಡು ಬಕ್ಕೊಂಡೆಲ್ಲ ಬರಬೇಕು. ಅಯ್ಯೋಪ್ಪ ಹುಷಾರಾಗಿ ಬಂದು ಹಿಂಗೆಲ್ಲ ಹೋಗಿ ಗೈಸ್ ಇಲ್ಲಿ ಮೇನ್ ರೋಡ್ ಐತೆ, ಅಂದರೆ ಮೇನ್ ದಾರಿ ಥರ. ಬಟ್ ನಾವು ಶೂ ಹಾಕಿದ್ದೀವಲ್ಲ ಗೈಸ್, ಸೊ ಅದಕ್ಕೆ ಈ ಥರ ಸಣ್ಣದಿಗೊಂದು ರೋಡಲ್ಲಿ ಕುತ್ಕೋಬೇಕು. ಬಟ್ ಅದು ಚೆನ್ನಾಗಿದೆ ಗೈಸ್. ಮನೆಯಲ್ಲಿ ಸುಮ್ಮನೆ ಕುತ್ಕೊಂಡು ಬೋರ್ ಆಯ್ತಾಯಿತ್ತು, ಬಂದು ಅಟ್ಲೀಸ್ಟ್ ಒಂದೊಳ್ಳೆ ಟೈಮ್ ಪಾಸ್ ಆಯ್ತೈತೆ ಗೈಸ್. ಇಲ್ಲಿ ನಮ್ಮ ಫ್ರೆಂಡ್ಸ್ ಏನೇನೋ ಮಾಡ್ತಾರೆ, ಬಟ್ ಅದನ್ನ ಹಾಕೋಕ್ಕಾಗಲ್ಲ. ಕೈ ಶಿಲೆ ತೋರಿಸ್ಬಿಟ್ಟಿದ್ದೀನಿ, ಕೈ ಮುಖ ಬಿಡಿ. ಅದಕ್ಕೆ ಹೆವಿ ಹೊಡಿತೈತೆ. ಬಟ್ ನಾವು ಹಂಗೆ ಜಾಗ್ ಮಾಡ್ಕೊಂಡು ಓಡ್ಕೊಂಬರ್ತಾಯಿದ್ವಿ. ಇಲ್ಲಿ ಗೈಸ್ ಎಲ್ಲ ಹೆಂಗೆ ಕಾಣಿಸ್ತಾವ್ರೆ, ಎಲ್ಲ ಫುಲ್ಲು ಟೈರ್ಡಾಗಿ ಹೋಗ್ರೆ ಗೈಸ್. ನಾನೀಗ ತೋರಿಸ್ತಾ ಇರೋದು ಗುಹೆ ಗೈಸ್. ನೋಡಿ ಹೆಂಗೈತೆ ವ್ಯೂ ಪಾಯಿಂಟು. ಇನ್ನು ಆ್ಯಕ್ಚುಲಿ ಇನ್ನೊಂದು ಕಾಲು ಭಾಗ ಐತೆ. ಬಟ್ ಇವಾಗ ನೋಡಿ ಗೈಸ್, ಒಂದು ಒಳ್ಳೆ ಕಂಟೆಂಟ್ ಅಲ್ವಾ. ಇವಾಗ ಹೋಯ್ತಿದ್ದು ನೋಡಿ ಗುಹೆ ಒಳಗೆ. ಫುಲ್ಲು ಸೈಕ್ ಆಗ್ಬೇಕು, ದಂಗಾಗ್ಬಿಡ್ಬೇಕು. ಮೇಲ್ಗಡೆ ಸಕ್ಕತ್ತಾಗೈತೆ ಅಂತ ಗೈಸ್. ಇಲ್ಲಿ ಗೈಸ್ ಹೋಯ್ತಾ ಇರೋದು. ಓ
ಯಾವ್ದಪ್ಪ ದೀಪು ಜಾನು. ಆಲ್ ದ ಬೆಸ್ಟ್ ಮದುವೆಗೆ ಗೈಸ್. ಯಾರಪ್ಪ ಇದು ಸಂತೋಷ್ ಅಲ್ಲಿನೇ. ಹಾಂ ಆಲ್ ದ ಬೆಸ್ಟ್ ಹೆಸರಿ. ಹೆಂಗೈತೆ ನೀರು ಬೇಡ ಒಂಚೂರು ಕೊಡು ಮುಂಚೆ. ಪುಣ್ಯ ಮೇಲೆ ಕೊಡ್ತೀನಿ ನಾನು. ಬಂದ್ಬಿಟ್ಟು ಖಾಲಿ ಅಲ್ಲಿ ಮೇಲೆ ಕೊಡ್ತೀನಿ ಸುಸ್ತಾಯ್ತೀನಿ ನನಗೆ. ಗೈಸ್ ಇಲ್ಲೊಂದು ಸ್ಕ್ಯಾಮ್ ಹೇಳ. ಇದು ಸ್ಕ್ಯಾಮ್ ಅಂತ ಹೇಳೋಕ್ಕಾಗಲ್ಲ, ಪಾಪ ಅವ್ರಿಗೂ ಕಷ್ಟನೇ. ಇಲ್ಲಿ 1 ಲೀಟ್ರ್ ಬಾಟ್ಲ್ ಬಂದು 50 ರೂಪಾಯಿ. ಇವರು ಆ್ಯಕ್ಚುಲಿ 40 ರೂಪಾಯಿ ಪ್ಯೂರ್ ಪ್ರಾಫಿಟ್. ಇದು ಇವರೆಲ್ಲ ಓಡ್ಕೊಂಡು ಹೆಂಗೆ ಬರ್ತಾವ್ರೆ. ಗೈಸ್ ಅಂತಲ್ಲ ಹೆಂಗೆ ಬಿಸ್ನೆಸ್ ಐಟಿ ಕೊಡ್ತಾಯಿದ್ದೀನಿ. ಪ್ಯೂರ್ 40 ರೂಪಾಯಿ ಪ್ರಾಫಿಟ್ ಒಂದು ಬಾಟ್ಲಿಗೆ. ಹೇಳಿದೆ 50 ರೂಪಾಯಿ. ಹಾಂ ಬೆಂಗಳೂರಲ್ಲಿ 20 ರೂಪಾಯಿ 20 ರೂಪಾಯಿ ತಗೊಂಡ್ರು ಅವ್ರಿಗೆ 7 ರೂಪಾಯಿ ಮಾರ್ಜಿನ್ ಸಿಗ್ತದೆ ಅಂತಂದರೆ. ಹೌದಾ? ಒಂದು ವಾಟರ್ ಬಾಟ್ಲಿಗೆ 7 ರೂಪಾಯಿ ಮಾರ್ಜಿನು. ಹೌದಾ? ಕಣ ಗೈಸ್ ಹೆಂಗೆ ಅಲ್ಲಿಂದ ತತ್ತಾರಲ್ಲ ಅದಕ್ಕೆ ಕೊಡಬೇಕು ಅವ್ರಿಗೆ ಕಾಸನ್ನ. ಮತ್ತು ಎಲ್ಲ ಸ್ಟೇಜ್ಗೂ ಅಂಗಡಿಗಳೈತೆ, ಪ್ರತಿ ಸ್ಟೇಜ್ಗೂ 10 ರೂಪಾಯಿ ಎಕ್ಸ್ಟ್ರಾ. ಮೇಲ್ಗಡೆ ಮೋಸ್ಟ್ಲಿ 100 ರೂಪಾಯಿ ಕೇಳ್ತಾರೆ. ಹಾಂ ಆಯಿತು ಗೈಸ್. ಹೆಂಗೈತೆ ನೋಡಿ ಲಾಸ್ಟಲ್ಲಿ ವ್ಯೂ ಪಾಯಿಂಟ್ ಸಕ್ಕತ್ತಾಗೈತೆ ಗೈಸ್. ಬನ್ನಿ ಗೈಸ್, ಫೈನಲಿ ರೀಚ್ ಆಗೋದು. ಇಲ್ಲೇ ನೋಡ್ಕೊಬಿಡಿ ಗೈಸ್ ದೇವ್ರು ಎಷ್ಟು ಚೆನ್ನಾಗಿದೆ ಅಂತ. ಬಂದೋದಕ್ಕೆ ಪೈಸಾ ವೈಸೂಲ್, ವ್ಯೂಗೂ ದೇವ್ರಿಗೂ. ಇಲ್ಲಿ ಗೈಸ್ ನೋಡ್ಕೊಳ್ಳಿ, ಯಾರ್ಯಾರು ಬರೋಕ್ಕಾಗಲ್ಲ ಇಲ್ಲಿಂದ ತೋರಿಸ್ಕೊತೀನಿ ಗೈಸ್. ಹಿಂಗಿದೆ ವ್ಯೂ ಪಾಯಿಂಟ್. ಹಾಂ ಗೈಸ್, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸುಸ್ತಾಗಿ ನೀರು ಆಗೋಗವ್ರೆ. ಹೌದಾ ಗೈಸ್, ನಿಮ್ಗೆ ಇನ್ನೊಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಹುಷಾರಾಗಿ ಹೋಗ್ಬೇಕಾದ್ರೆ ಇಲ್ಲಿ ಗೈಸ್ ಹೆಂಗಿದೆ ದ್ರೀಮರ ತಡ ಕರಡ ಐತೆ ಕಣ. ಇಲ್ಲ ಕರಡ ಐತೆ ನೋಡ್ತೀನಿ ಗೈಸ್. ಇಲ್ಲಿ ಈ ಪಾಯಿಂಟ್ ಹೆಂಗಿದೆ. ಸುಮ್ಮನೆ ನಾವು ಅಮ್ಮ ನೋಡ್ಬಿಟ್ಟು ಸೈಕ್ ಮಾಡ್ಬಾರ್ದಲ್ಲ ಅದಕ್ಕೆ. ಇಲ್ಲಿ ಗೈಸ್ ಇನ್ನೂ ಮೇಲೆ ಹೋಗೋದೈತೆ. ಇನ್ನೂ ಎಷ್ಟು ದೂರ ಐತೆ ಗೊತ್ತಾ? ಇಲ್ಲ ಅಂದ್ರೂ 1 ಕಿಲೋಮೀಟ್ರ್ ಮೇಲೆ ಐತೆ. ಹೋಗೋ ಸುಸ್ತಾಗೋಗ್ತದೆ. ಹಾಂ ಇಲ್ಲಿ ಗಂಟೆ ಹತ್ತಿರೋದಲ್ಲ ಟಾಸ್ಕು. ಇಲ್ಲಿಗೆ ಸೂಪ್ ಹಿಡಿದ್ಬಿಟ್ಟೈತೆ. ಇನ್ನು ಅಲ್ಲಿ ಹೋದ್ರೆ ರಕ್ತ ಹಿಡಿದ್ಬಿಡ್ತದೆ ಅಲ್ಲ ಮಚ್ಚೆ. ಹಾಂ ಬ್ರೋ ಗೈಸ್, ನಿಮ್ಗೊಂದು ಇಲ್ಲಿ ಎಷ್ಟು ಟಾಪ್ ಬಂದಿದೆ ಗೊತ್ತಾ? ಇಲ್ಲಿ ನೋಡಿ ಗೈಸ್, ಆ ಟ್ಯಾಂಕಿನೇ ಎಷ್ಟು ಸಣ್ಣ ಕಾಣಿಸ್ತಿದೆ. ಬಟ್ ಆ ಕೆರೆ ನೋಡಿ ಗೈಸ್. ಇದು ನೋಡಿದ್ರೆ ಗೈಸ್, ನೀವು ಯಾವತ್ತಾದ್ರೂ ಫ್ರೀ ಫೈರ್ ಆಡಿದ್ದೀರಾ? ಆಡಿದ್ರೆ ಇಲ್ಲಿ ಬರ್ಮೋಡ ಕಲರಿ ಮ್ಯಾಪ್ ಇದೆಯಲ್ಲ, ಸೇಮ್ ಅದೇ ಫೀಲ್ ಗೈಸ್. ಇಲ್ಲಿ ಪಾಪ ನಮ್ಮ NSO ಸರ ಸಾಕಾಗೋಗೈತೆ ಅವ್ರಿಗಂತೂ ಗೈಸ್. ಹೆಂಗಿದೆ ವ್ಯೂ ಪಾಯಿಂಟು? ಇಲ್ಲಿ ಬೆಟ್ಟ, ಎಲ್ಲರೂ ಅವರ ಫೋನಲ್ಲಿ ಬ್ಯುಸಿ ಆಗೋಗವ್ರೆ. ಲೋ ಅದು ಎಷ್ಟು ಕಷ್ಟ ಆಗುತ್ತೆ ಎಡಿಟ್ ಮಾಡೋಕ್ಕೆ. ಒಂದೊಂದೇ ಕೇಳಿಸ್ಕೊಂಡು ಕೂತ್ಕೋಬೇಕು ಗೈಸ್. ಇದು ನೋಡಿದ್ರೆ ಒಳ್ಳೆ ಮಹಾರಾಷ್ಟ್ರದಲ್ಲಿ ಒಂದು ಬೆಟ್ಟ ಇದೆಯಲ್ಲ ಗೈಸ್, ಅದು ನೋಡ್ದಂಗೆ ಅನಿಸ್ತೈತೆ. ಮತ್ತು ಇಲ್ಲಿ ಆಲ್ಮೋಸ್ಟ್ 45 ಡಿಗ್ರಿ 50 ಡಿಗ್ರಿ 55 ಡಿಗ್ರಿ ಹಂಗೆ ಇರೋದು. ಇಲ್ಲಿ ಈ ಥರ ಜಂಪ್ ಎಲ್ಲ ಮಾಡ್ಕೊಂಡು ಎಗ್ರಿಬಿಟ್ಟು ಹೋಗ್ಬೇಕು. ವಯಸ್ಸಾದವ್ರಿಗೂ ಈ ಜಾಗ ಅಲ್ಲ, ವಯಸ್ಸು ಇರ್ತದಲ್ಲ ಅವ್ರಿಗೆ. ಅಲ್ಲಿ ನೋಡಿ ಗೈಸ್, ಕೋತಿಗಳ ಜೊತೆ ಆಡ್ತಾ ಇರೋದು ಅಲ್ಲಿ ಕಾಣ್ತಾ ಗೈಸ್, ಮಾಡ್ತಾವ್ರೆ ಗೈಸ್. ನೋಡಿ ಗೈಸ್, ಈಗ ಹಿಂಗೆ ಕ್ಯಾಮ್ರಾ ಟರ್ನ್ ಮಾಡಿದ್ರೆ ಹಿಂಗೆ ಕಾಣಿಸುತ್ತೆ. ಒಳ್ಳೆ ಹಿಂಗಿಂದ ಬರೋಂಗೆ ಆಗೋಯ್ತದೆ. ಇಲ್ಲಿ ಮೇಲಿಂದ ನೋಡ. ನಿನ್ನ ಫ್ರೆಂಡ್ ಅಪ್ಪ, ನನ್ನ ಫ್ರೆಂಡ್ ಅಲ್ಲ ಅಪ್ಪ. ಅವ್ವ ಗೈಸ್, ಇಲ್ಲಿ ಹೆಂಗೈತೆ ಅಂತ ನೋಡಿ ಗೈಸ್. ಇಲ್ಲಿ ಹೆಂಗೈತೆ. ಅದು ವ್ಲಾಗ್ ಬೇರೆ ಮಾಡ್ತಿದ್ದೇನೆ ಅಂತಂದರೆ ಡಬ್ಬಲ್ ತ್ರಿಬ್ಬಲ್ ಗುಂಡಿಗೆ ಇರಬೇಕು. ಬನ್ನಿ ಬಾಪುನಿ, ಬನ್ನಿ ಹುಷಾರು ಗೈಸ್. ಇಲ್ಲಿ ಕೋತಿ ಫೋನ್ ಕಿತ್ಕೊಂಡ್ರೆ ಡಮ್ಮು 1 ಲಕ್ಷ ಸೀದಾ ನೀರ ಪಾಲು ಗೋಮ. ಹಂಗೆ ಸ್ಕ್ಯಾಮ್ ಆಗ್ತೈತೆ ಹಿಂಗೆ. ಒಳಗಡೆ ಹಾಕ್ತೀನಿ ಗೈಸ್. ಬೈ ಬನ್ನಿ.
ಮಾಡೋದು ತಿರ್ಗಾ. ವಿಡಿಯೋ ಆನ್ ಐತಿ, ಹಿಂಗೆ ಮಾಡಿಕೊ, ಸ್ವಲ್ಪ ಮೇನ್ ಮಾಡಿಕೊ. ಗೈಸ್ ಈ ಟ್ರಕ್ನ ಮಾನ್ಸೂರ್ ಅರೇಂಜ್ ಮಾಡಬೇಕಿತ್ತು ಗೈಸ್, ಸಕ್ಕದಾಗಿರೋದು ಫುಲ್ಲು. ಎಲ್ರಿಗೂ ಸೂಪ್ ಹಿಡಿದೋಗ್ಬಿಟ್ಟೈತೆ ನೋಡಿ ಇಲ್ಲಿ. ಮತ್ತೆ ಬೈಲೆಲ್ಲ ಫುಲ್ಲು ಟ್ಯಾನ್ ಹೋಯ್ತು ಇಲ್ಲಿ. ಪುಣ್ಯಕ್ಕೆ ಆಫ್ ಹಾಕೊಂಬಂದಿದ್ದಕ್ಕೆ ಸ್ವಲ್ಪ ಸೆಕೆ ಕಂಟ್ರೋಲ್ ಆಗೈತೆ, ಬಟ್ ಟ್ಯಾನು ಹೆವಿ ಹಿಡಿತೈತಿ ಇಲ್ಲಿ. ಹೆಂಗೆ ಅಲ್ಲಿ ಕಾಣ್ತಾನಿಲ್ಲ, ಅಷ್ಟು ಇದೈತೆ. ಬೈ ಗೈಸ್. ಗೈಸ್ ಬಂದರೆ ಬೆಳಗ್ಗೆ ಬೇಗ ಬಂದ್ಬಿಟ್ರೆ ಆರಾಮಾಗಿ. ಹಾಂ 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 ವಿಕಾಸ್ ಸ್ಟೋರೀಸ್ ಬ್ರೋ. ಹಾಂ ಕನ್ನಡದಲ್ಲೇ ಅಂತೂ ಎಂತೂ ಎಕ್ಸ್ಪೀರಿಯನ್ಸ್ ಅದು. ಹಾಂ ಹಾಂ ಒಂದು ಸ್ವಲ್ಪ ಅವರೇ, ಒಂದು ಸ್ವಲ್ಪ. ಹಾಂ ನೈಸ್. ಹಾಂ ಹಾಂ ಅಷ್ಟೇ ಗೈಸ್. ಬಟ್ ಚೆನ್ನಾಗೈತೆ. ಮಾನ್ಸೂನ್ ಟೈಮಲ್ಲಂತೂ ಇನ್ನೂ ಮಸ್ತಾಗಿರುತ್ತೆ. ಯಾರಿಗೆ ಬರೋಕ್ಕಾಗಲ್ವಲ್ಲ ಅವ್ರು ನೋಡಿ ಗೈಸ್, ಫುಲ್ ನೋಡಿ. ನೋಡಿ ಗೈಸ್ ಹಿಂಗಿದ್ರೆ ಹೆಂಗೆ ತಾನೇ ಹತ್ತಾಗೈತೆ ಹೇಳಿ ಗೈಸ್. ಮೊದಲೇ ಉಯ್ಯಪ್ಪ, ಅದ್ರಲ್ಲಿ ಒಂದು ಕೈಲಿ ಫೋನ್ ಐತೆ ಗ್ಯಾಪ್ನಲ್ಲಿ ಗೈಸ್. ಓಹೋ ಅಣ್ಣ ಸಖತ್ತಾಗಿ ಕೊಟ್ಟ ನೀನು ಗೈಸ್. ಇದು ಯಾವುದೋ ನಂಬಿಕೆ ಮೇಲೆ ಹೊತ್ತಾ ಇದ್ದೀನಿ, ದೇವ್ರು ಅವನೇ ಅಂತ ಒಂದೇ ನಂಬಿಕೆ, ವೆಂಕಟೇಶ್ವರ ಕಾಪಾಡ್ತೀನಿ ಅಂತ. ಇಲ್ಲಿ ಗೈಸ್ ನಮ್ಮ ಪುನಿ ಫುಲ್ಲು ಸುಸ್ತಾಗಿ ಕುಂತ್ಬಿಟ್ಟಾನೆ. ಆದರೆ ನಾನು ಹೇಳ್ದಲ್ಲ ಗೈಸ್, ಫಸ್ಟು ನಾವೇ NSS ಟೀಮಲ್ಲಿ ಸ್ಟಾರ್ಟ್ ಮಾಡೋದು. ನಾವು ಸ್ಟಾರ್ಟ್ ಮಾಡಿದ್ದು ಫುಲ್ಲು ಲಾಸ್ಟಲ್ಲಿ, ಬಟ್ ಕಂಪ್ಲೀಟ್ ಮಾಡ್ತಾ ಇರೋದು ಫಸ್ಟಲ್ಲಿ. ಇದು ಗೈಸ್ ನಮ್ಮ ಪವರು, ಯಾಕಂದರೆ ಅಥ್ಲೆಟಿಕ್ಸ್ ಪವರ್, ಅದರಲ್ಲಿ ಓಡಬೇಕು ಇಷ್ಟ. ಅದೇ ಗೈಸ್ ಲಾಸ್ಟ್ನೇ ಪಾಯಿಂಟು. ಅಪ್ಪ ಒಂದು ಸೆಕೆಂಡ್ ಎಲ್ಲ ದಂಗ ಹೋಗ್ತಾರೆ ಇಲ್ಲಿಗೆ ಬರೋಷ್ಟಲ್ಲಿ. ಇನ್ನೊಂದೇನು 2-3 ನಿಮಿಷ ಅಷ್ಟೇ, ಬಟ್ ವ್ಯೂ ಮಾತ್ರ ಸಿಕ್ಸಿದೆ ನೋಡಿ ಇಲ್ಲಿ. ಹೋ ಈ ಥರ ಕಂಟೆಂಟ್ ಕ್ರಿಯೇಟರ್ ಎಲ್ಲಿ ಸಿಗಲ್ಲ ಗೈಸ್. ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿರುತ್ತೆ ವಿಕಾಸ್ ಸ್ಟೋರೀಸ್ ಅಂತ, ಆಯಿತಾ? ಸರಿ ಬೈ ಗೈಸ್. ಸೊ ಗೈಸ್ ಕಷ್ಟಪಟ್ಟಿದ್ಕೂ ಸಾರ್ಥಕ ಅಂತಾರಲ್ಲ, ನೋಡಿ ಗೈಸ್. ನನಗೆ ಅದೇ ಮತ್ತು. ಸೊ ಗೈಸ್ ನೋಡಿ ಗೈಸ್, ಕಷ್ಟಪಟ್ಟರೆ ಸುಖ. ಇಲ್ಲಿ ಬೆಳಗ್ಗೆ ಹೊತ್ತು ಬಂದಿರೋಂತೂ ಮೋಡ ಆರಾಮಾಗಿ ಕೈಗೆ ಟಚ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ನಗಾಡ್ರು ಒಂದು ಟೈಮ್ ಬರುತ್ತೆ ಧನುಷ್, ಕಾಯ್ಬೇಕು ಅಲ್ಲಿ ಗಂಟ. ಸೊ ಗೈಸ್ ಅದನ್ನು ಅಲ್ಲಿ ಅದು ಆ್ಯಕ್ಚುಲಿ ಸೈಲೆಂಟು, ಇಲ್ಲೆಲ್ಲ ನಾನೇ ಮಾತಾಡ್ತಾ ಇರ್ತೀನಿ. ಮುಂದೆ ಕಾಲು ನೋಡ್ಕೊಂಡು ಒಂಚೂರು ತಲೆ ಬಿಡ್ಬೇಡಿ, ಹಿಂಗೆ ಒಳಗಡೆ ಹಿಂಗೆ. ಏನು ಚೆನ್ನಾಗಿದೆ. ಅಣ್ಣ ನನಗೆ ಗೊತ್ತು, ಕೊಡುವಣ ನೀನು. ಗೈಸ್ ನೋಡ್ತಿದ್ರ ಅಲ್ಲಿ ಅಣ್ಣ ಕೋತಿ ಹಿಡ್ಕೊಂಡಿದ್ದ. ಕಣ್ಣೆ ಬಿಡಕೈತಲ್ಲ. ಏನು ಬ್ಲಾಗ್ ಮಾಡ್ತಾ ಇದೆಯೇನು? ಹಾಂ ಬ್ಲಾಗ್ ಅದು ಇದಾಕೋ, ಅದು ಟಾರ್ಪಲ್. Arithform for greenery, sports for fit and health. Okay na?
ಇದೇ ಥರ ನಮ್ಮದು ಸುಮಾರು ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇರುತ್ತೆ, ಈವೆಂಟ್ಸ್ಗಳು ಆಗ್ತಾ ಇರುತ್ತೆ ಫಾರ್ ಗುಡ್ ಕಾಸ್. ಓಕೆ, ಲೈಕ್ ಫನ್ನು ಇರುತ್ತೆ, ಒಂದು ಒಳ್ಳೆ ಕಾಸು ಇರುತ್ತೆ, ಹಾಗೆ ಒಂದು ಒಳ್ಳೆ ಲೆಸನು ಇರುತ್ತೆ ನಾವು ಮಾಡೋ ಈವೆಂಟ್ಸಲ್ಲಿ. ನಿಮಗೆ ಈ ಥರ ಈವೆಂಟ್ಸು ನಿಮ್ಮ ಮೈಂಡಲ್ಲಿದ್ದು ಈ ಥರ ಅಲ್ಲದೆ ಇನ್ನೂ ಕೆಲವು ಬೇರೆ ಟೆಕ್ನಿಕ್ಸ್ ಬೇರೆ ಆರ್ಗನೈಸ್ ಮಾಡಬೇಕು ಈ ಥರ क्या ಮೇನ್ ಎಲ್ಲ ಪ್ಲಾಟ್ಫಾರ್ಮಲ್ಲೂ ವಾಲಂಟಿಯರ್ಸ್ ಇದ್ದಾರೆ, ಎಲ್ಲ ಪ್ಲಾಟ್ಫಾರ್ಮ್ ಫೋರಮ್ಸ್ ಇದ್ದಾರೆ. ಬಾಯ್ಲಿ 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 ಫೇಮಸ್ ಮಾಡ್ತೀನಿ ಬತ್ತ್ಯಾ? ಓಯ್ ನಾಯಿ ಅನ್ಕೊಂಬಿಟ್ಟಿದ್ಯಾ? ಓಯ್ ಲಾಕ್ಸ್ ಮಾಡ್ತಾನೆ, ಹೌದಾ? ಇನ್ನ ಪಾತ್ರೆ ತೊಳೆದು ಬರೋದು ಅವನೇ ಓಯ್ ತಾನೇ. ದಿನ ಅಲ್ಲ, ಒಂದೊಂದು ಟೈಮ್ ಅಷ್ಟೇ. ಅದಕ್ಕೂ ಬೈಸ್ಕೊತ ತೊಳೆದಿಲ್ಲ ಅಂದ್ರೆ ಐಸಿಲಿ ನಮ್ಮ ಫಾಲೋವರ್ಸ್. ಏನ್ ಹೆಸರು? ಹಾ, ಹೆಸರು ವಿಕಾಸ್. ಆಯ್ತು, ಕುಡಿ ಕುಡಿ ಪರವಾಗಿಲ್ಲ, ಕುಡಿಯಪ್ಪ, ಅರ್ಧ ಕುಡಿ ಪರವಾಗಿಲ್ಲ. ಹಾಗಾದ್ರೆ ಒಂದು ನಿಮಿಷ, ಒಂದು ಗುಡ್ಕೋ ಅದು ಜ್ಯೂಸ್ ಥರ ಕುಡಿತಾವೆ. ಮನೆ ರೈಸ್ ಕೈಯಲ್ಲಿ ಗ್ಲೌಸ್ ಐತೆ, ಬಟ್ ಮಾಮೂಲಿ ಕೈಗಿಂತ ಇದು ತುಂಬ ಬಿಸಿ ಅಬ್ಸರ್ವ್ ಮಾಡ್ತಾ ಇದೆ ಗೈಸ್. ನೋಡಿ ಇಲ್ಲೆಲ್ಲ ಆಗಲೇ ಕೈಯಲ್ಲಿ ಹೆಂಗಾಗಿದೆ, ಫುಲ್ಲು ಒಳಗಡೆ ನೀರೆಲ್ಲ ಕಟ್ಕೊಬಿಟ್ಟಿದೆ, ಸೆಕೆ. ಗೈಸ್ ಇವಾಗ ಹೋಗ್ತಾ ಇರೋದು ನಂದಿ ಹತ್ರ, ವಿಕಾಸ್ ಸ್ಟೋರೀಸ್. ಹಾಂ, ಇನ್ಸ್ಟಾದಲ್ಲಿ ವಿಕಾಸ್ ಸ್ಟೋರಿ ಅಂತ ಇದೆ, ಲಿಂಕು ಅದಕ್ಕೆ ಅದ್ರ ಕೆಳಗಡೆನೇ ಇದೆ, ಬಯೋದಲ್ಲಿ. ಹಾಂ ಸರಿ ಬ್ರೋ, ಥ್ಯಾಂಕ್ಸ್ ಬ್ರೋ. ಯಪ್ಪ ಗೈಸ್, ಇದೆ ಹಳೇ ಕಾಲದಲ್ಲಿ ಏನೇನೋ ಬರ್ದವ್ರು, ನಿಮ್ಗೆ ಕಾಣಿಸ್ತೈತಾ? ಕಾಣಿಸಿದ್ರೆ ನಿಮ್ಗೆ ಇದು ಯಾವ ಭಾಷೆ ಅಂತಲೂ ಕಮೆಂಟ್ ಹಾಕಿ ಗೈಸ್. ಗೈಸ್ ಇನ್ನೊಂದು ಹೇಳಿದ್ರು, ಇದು ಬೆಂಗಳೂರಲ್ಲಿ ಟಫೆಸ್ಟ್ ಟ್ರಕ್ ಅಂದರೆ ಇದು ಶಿವಗಂಗೆ ಟ್ರಕ್ಕು ಗೈಸ್. ಗೈಸ್ ನಿಮ್ಗೆ ಯಾರು ಇಲ್ಲಿಗೆ ಬಂದು ನೋಡೋಕ್ಕಾಗಲ್ಲ, ಇಲ್ಲೇ ನೋಡ್ಕೊಳ್ಳಿ, ಸಕ್ಕತ್ತಾಗಿದೆ ಗೈಸ್. ಉಯ್, ಬಟ್ ನಾನು ಸಾಕ್ಸ್ ಹಾಕಿದ್ದೀನಲ್ಲ, ಇಲ್ಲಿ ಜಾರ್ತಾ ಇದೆ, ಸಾಕ್ಸ್ ಹಾಕೊಂಡು ಬರೋಕ್ಕೆ ಹೋಗ್ಬಿಡಿ, ತಿರ್ಗಿ ಯಾವನು ಬಿಸ್ತಾನೆ ಅಂತ. ಇಲ್ಲೇ ಗೈಸ್, ಇಲ್ಲೇ ತಗೊಳ್ಳಿ, ಆಶೀರ್ವಾದ ಹಿಂಗೆ. ಹಾಂ ಆಯಿತಾ? ಹಾಂ ಆ ಕಡೆ ಒಪ್ಪೋ ಗೈಸ್, ಇಲ್ಲಿ ನಮ್ಮ ಹನುಮಾನ್ ಬಸ್. ಓಯ್ ನಾ ಈ ಥರ ಅನ್ಕೋಬೇಡ, ಸಾರಿ ಬಸ್, ಹೈಫೈ ಬ್ರೋ, ಕಂಟೆಂಟ್ಗೋಸ್ಕರ ಅಷ್ಟೇ. ಸೊ ಬ್ರೋ ರೀ, ಬ್ರೋ ಸಾರಿ ಬ್ರೋ, ಸಾರಿ ಸಾರಿ ಬ್ರೋ, ಬನ್ನಿ ಬ್ರೋ, ಇವತ್ತು ನನ್ನ ಬ್ರೋ ಇನ್ಸ್ಟಾದಲ್ಲಿ ಫೇಮಸ್ ಮಾಡ್ತೀನಿ ಬರ್ರಿ. ಆಯ್ತು ನಿಮ್ಗೆ ಇವತ್ತು ಮೀಮ್ ಹಾಕ್ತೀನಿ ಬರ್ರಿ. ಬಟ್ ಅದೇ ಚಾರ್ಜರ್ ಇಲ್ಲ ಮಚ್ಚ, ನಂಗೆ ಕೇಳಬೇಡ. ಐಫೋನಲ್ಲಿ ಕ್ಯಾಮ್ರಾ ಕ್ಲಾರಿಟಿ ಐತೆ ಅಂತ ಕೇಳ್ತಿಲ್ಲ ಮಚ್ಚಿ. ಕ್ಯಾಮ್ರಾ ಹುಷಾರಾಗಿ. ಗೈಸ್, ನೀವು ಇಲ್ಲಿ ಈ ಥರ ಪ್ಲಾಸ್ಟಿಕ್ ಹಾಕೋದ್ರಿಂದ ಈ ಥರ ಮುಕ್ತ ಪ್ರಾಣಿಗಳು ಹಾನಿಯಾಗುತ್ತೆ ಗೈಸ್. ಸೊ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ. ನೋಡಿ ಗೈಸ್, ಪಾಪ ಕ್ಯಾನ್ಸರ್ ಆಗಿದೆ. ಇಲ್ಲ ಗೈಸ್, ಇದು ದೇವಸ್ಥಾನದೊಳಗೆ ಸಕ್ಕತ್ತಾಗಿದೆ ಗೈಸ್. ಮೊಬೈಲ್ ಇಲ್ಲ ಸರ್, ಕೊಡ್ತೀರಾ? ಎಲ್ಲ ಆಗಿದ್ರೆ ಬರ್ಬೋದಾ?
ಇವತ್ತೇ ಬರ್ತೀರ ಹೋಗ್ತೀರಾ ಮುಂದೆ ಇಲ್ವೋ ಯಾರಾದ್ರು ನಡೀರೋ ಇರೋ ಒಂದು ನಿಮಿಷ. ನಾನಿಲ್ಲೇ ಇದ್ಬಿಡ್ತೀನಿ, ಹೊಟ್ಟೆ ತುಂಬ ಗಂಟೆ ಇಲ್ಲ ಇರ್ತೀನಿ ನಾನು. ಮಕ್ಕಳ ತೊಳ್ಬಿಡ್ತೀನಿ. ಸ್ವಲ್ಪ ಕೊಡು ನನಗೆ. ತೊಳಿ ಇರೋ ತಗೊಂಡು ನಡಿಯೋ ಪ್ರೇಮ್, ನಡಿಯೋ 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 ಲೋ ನಡೀರೋ. ಏನೋ ಮಾಡ್ತಿದ್ಯಾ? ಒಂದು ನಿಮಿಷ ಆಯ್ತು ರೆಡಿ ಮಾಡಿ ಸರ್. ಇಲ್ಲ ನಿಂತ್ಕೊಳ್ಳಿ. ನೀವುಗಳೆಲ್ಲ ಫೋಟೋ ನಾವು ಲಾಕ್ಸ ನೋಡಿದ್ರೆ ಎಲ್ಲ